ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ನೀವು ಬಹುಶಃ ಅನೇಕ ಸ್ಥಳಗಳಿಂದ ವೀಕ್ಷಿಸ್ತಿರ್ಬೋದು. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ಯಾವುದೇ ಸಮಯವಾಗಿರಲಿ ಯೇಸುವನ್ನು ಸ್ತುತಿಸುವುದಕ್ಕಾಗಿಯೂ ಆತನು ಮಾಡಿರುವ ಉಪಕಾರಗಳನ್ನು ನೆನೆಸುವುದಕ್ಕಾಗಿ ಇದು ಅನುಕೂಲ ಸಮಯವಾಗಿದೆ. ಈ ದಿನ ಜುಲೈ 15ನೇ ತಾರೀಕಾಗಿದೆ. ಇದೊಂದು ವಿಶೇಷ ದಿನವಾಗಿದೆ ನನ್ನ ಜೀವಿತದಲ್ಲಿ. ಯಾಕೆಂದರೆ ಕರ್ತನು ನನ್ನನ್ನು ತನ್ನ ಸೇವೆಗೆ ಕರೆದ ದಿನ ಈ ದಿನ ಆಗಿದೆ. ಆತನ ಸೇವೆಗೆ ನನ್ನನ್ನು ನಾನು ಒಪ್ಪಿಸಿಕೊಟ್ಟ ದಿನವಾಗಿದೆ. ದೇವರ ಮಹಾಕೃಪೆಯಿಂದ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ಆತನು ಅರಿತನು ಎಂದು ನಾನು ಗ್ರಹಿಸಿಕೊಳ್ಳುವುದಕ್ಕಾಗಿ ನನಗೆ 18 ವರ್ಷ ವಯಸ್ಸಾಯಿತು. ಅಲ್ಲಿಯವರೆಗೂ ಸುವಾರ್ತೆ ಕೇಳಿರಲಿಲ್ಲ. ಮೊದಲ ಸಾರಿ ಯೇಸುವಿನ ಮಾತುಗಳನ್ನು ಕೇಳಿದ ನಂತರ ಕೆಲವು ತಿಂಗಳುಗಳವರೆಗೂ ನನ್ನ ಹೃದಯವನ್ನು ಯೇಸುವಿಗೆ ಅರ್ಪಿಸಿಕೊಡದೆ ಹೋರಾಡಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಆತನ ಆತ್ಮನ ಪ್ರೇರೇಪಣೆಗೆ ವಿರುದ್ಧವಾಗಿ ನಿಲ್ಲಲಿಕ್ಕಾಗಲಿಲ್ಲ. ಈ ದಿನ ನನ್ನ ಸೇವೆಯ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಗಳ ಕುರಿತಾಗಿ, ವಾಕ್ಯದಲ್ಲಿ ದೇವರು ಕೊಟ್ಟ ವಾಗ್ದಾನಗಳ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನೀವು ಮಾಡಿದ ಉಪಕಾರಗಳನ್ನೆಲ್ಲ ನೆನೆಸಿ ಕರೆದಂತಹ ನೀವು ನಂಬಿಗಸ್ತರಾಗಿದ್ದೀರಿ ಎಂದು, ಕೈ ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ ಎಂಬ ನಿಮ್ಮ ಕೃಪೆ ನಿರಂತರವಾಗಿ ನಿಲ್ಲುವಂಥದ್ದಾಗಿದೆ ಎಂದು, ಎಲ್ಲಾ ಸ್ಥಿತಿಗತಿಗಳಲ್ಲಿ ನೀವು ಆರಿಸಿಕೊಂಡವರನ್ನು ನೀವು ಬಲಪಡಿಸಿ, ಕೇಡಿನಿಂದ ತಪ್ಪಿಸಿ ನೀವು ಆಶಿಸಿದಂತಹ ಸ್ಥಾನಕ್ಕೆ ಹೆಚ್ಚಿಸುತ್ತೀರೆಂದು, ನನ್ನ ಬದುಕಿನಲ್ಲಿ ನೀವು ಮಾಡಿರುವಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳು. ಈ ಮಾತುಗಳು ಇನ್ನು ಅನೇಕ ಸೇವೆಯ ಕರೆ ಇರುವಂಥವರಿಗೆ, ಕರ್ತನಿಗೆ ತಮ್ಮ ಜೀವಿತ ಸಮರ್ಪಿಸಿಕೊಳ್ಳಬೇಕು ಎಂದು ಆಶಿಸುವಂಥವರಿಗೆ ಪ್ರಯೋಜಕರವಾಗಿರುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಅದು 1971ನೇ ವರ್ಷ ಫೆಬ್ರವರಿ 15ನೇ ತಾರೀಕಾಗಿತ್ತು. ಆ ರಾತ್ರಿ ಯೇಸು ಕ್ರಿಸ್ತನು ನನ್ನನ್ನು ರಕ್ಷಣೆಗೆ ನಡೆಸಿದರು. ಆ ರಾತ್ರಿ ಕರ್ತನ ಸನ್ನಿಧಿಯಲ್ಲಿ ನಾನು ಮೊಳಕಾಲೂರಿ ಕಾಕಿನಾಡದ ಒಂದು ಆಲಯದಲ್ಲಿ, ದೇವರೇ, ನೀವು ನಿಜವಾಗ್ಲೂ ಇರುವುದಾದರೆ ನನ್ನ ಜೀವಿತವನ್ನು ಮಾರ್ಪಡಿಸಿರಿ, ನಿಮ್ಮ ಇಷ್ಟದಂತೆ ನಾನು ಜೀವಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಎಂದು ದೇವರಿಗೆ ನನ್ನನ್ನು ನಾನು ಅರ್ಪಿಸಿಕೊಟ್ಟ ದಿನವಾಗಿದೆ. ಅಲ್ಲಿಯವರೆಗೂ ನಾನು ಯೇಸುವನ್ನು ನಂಬಿರಲಿಲ್ಲ. ಆದರೆ ದೇವರ ವಾಕ್ಯದ ಮೂಲಕ ಆ ರಾತ್ರಿ ಹಿಡಿಯಲ್ಪಟ್ಟವನಾಗಿ ಆತನ ವಾಕ್ಯದಿಂದ ಪ್ರೇರೇಪಣೆಯ ಮುಖಾಂತರ ಸಭೆಯಲ್ಲಿ ಪ್ರಾರ್ಥಿಸಲು ಆರಂಭಿಸಿದೆ. ದೇವರು ಅದ್ಭುತವಾಗಿ ತನ್ನ ಶಿಲುಬೆಯ ದರ್ಶನದ ಮೂಲಕ ನನ್ನ ಕಲ್ಲಾದ ಹೃದಯವನ್ನು ಒಡೆದು ಹಾಕಿದರು. ರಕ್ಷಣೆಯ ಆನಂದದಿಂದ ನಾನು ತುಂಬಲ್ಪಟ್ಟು ನನ್ನ ಜೀವಿತವನ್ನು ಪರಿಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಟ್ಟೆನು. ಆ ನಂತರ ನನ್ನ ತಂದೆಯವರು, ಕುಟುಂಬದವರು ಎಲ್ಲರೂ ರಕ್ಷಿಸಲ್ಪಟ್ಟ ನಂತರ ದೇವರ ಚಿತ್ತ ಏನಾಗಿದೆ ತಿಳಿದುಕೊಳ್ಳಬೇಕೆಂಬ ಆಸೆ ನನ್ನ ತಂದೆಯಿಂದ ಪ್ರೇರೇಪಿಸಲ್ಪಟ್ಟು ನಾನು ಕೂಡ ಮೊಳಕಾಲೂರಿ ಪ್ರಾರ್ಥಿಸಲು ಆರಂಭಿಸಿದೆ. ಕೆಲವು ತಿಂಗಳುಗಳವರೆಗೂ ಪ್ರಾರ್ಥಿಸಿದೆ. ಫರ್ದರ್ ಸ್ಟಡೀಸ್ಗೆ ಹೋಗಬೇಕೋ ಇಲ್ಲವೇ ದೇವರ ಸೇವೆ ಮಾಡಬೇಕೋ ಎಂಬ ಆಸೆ, ದೇವರ ಚಿತ್ತ ಅರಿಯಬೇಕೆಂಬ ಆಸೆ ಉಂಟಾಯಿತು. ನನ್ನ ತಂದೆಯವರು ಪ್ರಾರ್ಥಿಸುವಾಗ ಪ್ರಥಮ ಫಲ ನನ್ನ ಸ್ವತ್ತಾಗಿದೆ ಎಂದು ದೇವರು ನನ್ನ ತಂದೆಗೆ ಬಯಲ್ಪಡಿಸಿರೋದ್ರಿಂದ ನಾನು ಕೂಡ ಮೊಳಕಾಲೂರಿ, ದೇವರೇ ನನ್ನೊಂದಿಗೂ ಕೂಡ ಮಾತಾಡ್ರಿ, ನಿಮ್ಮ ಚಿತ್ತ ಏನಾಗಿದೆ ಎಂದು ನಾನು 1971ನೇ ವರ್ಷದಲ್ಲಿ ಆ ಒಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾನು ಪ್ರಾರ್ಥಿಸುತ್ತಿರುವಾಗ ಆ ದಿನ ದೇವರು ಕೊಟ್ಟ ವಾಗ್ದಾನ, ಇಗೋ ಈ ದಿನದವರೆಗೂ ಅದು ಹೇಗೆ ನೆರವೇರಿತು ಎಂದು ನನ್ನ ಜೀವಿತದಲ್ಲಿ ನಾನು ನೋಡ್ತಿದ್ದೇನೆ. ಮಾತು ಕೊಟ್ಟ ಆತನು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನಗಳನ್ನೆಲ್ಲ ನೆರವೇರುತ್ತವೆ ಎನ್ನುವುದಕ್ಕೆ ನನ್ನ ಬದುಕಿನಲ್ಲಿ ನಾನೇ ಸಾಕ್ಷಿಯಾಗಿ ನಿಂತಿದ್ದೇನೆ. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಎಂದು ಸ್ಪಷ್ಟವಾಗಿ ದೇವರು ಹೇಳಿದರು ಪ್ರಿಯರೇ. ಆದರೆ ಆ ದಿನ ನನಗದು ಅರ್ಥ ಆಗಲಿಲ್ಲ. ಒಬ್ಬ ಸೇವಕನಾಗಿ, ಒಬ್ಬ ಇವ್ಯಾಂಜಲಿಸ್ಟ್ ಆಗಿ, ನಮ್ಮ ಕಾಲದಲ್ಲಿ ಪಾಸ್ಟರ್ಸ್ಗಳು ಹೆಗಲಿಗೆ ಒಂದು ಚೀಲ ಹಾಕಿಕೊಂಡು ತಿರುಗಾಡ್ತಿದ್ರು. ಅದು ಎಲ್ಲರಿಗೂ ಹಾಸ್ಯಾಸ್ಪದವಾಗಿತ್ತು.
ಎಷ್ಟೇ ದೊಡ್ಡ ಪಾಸ್ಟರ್ ಆದಾಗ್ಯೂ ಕೂಡ ಆ ಚಿಕ್ಕ ಸಭೆಗೆ, ತನ್ನ ಚಿಕ್ಕ ಸೇವೆಗೆ ಪರಿಮಿತರಾಗ್ತಾ ಇದ್ರು. ಆದರೆ ದೇವರ ಯೋಚನೆ ಎಷ್ಟು ದೊಡ್ಡದಾಗಿವೆ ಎಂದು ಈ ದಿನ ಸೋಷಿಯಲ್ ಮೀಡಿಯಾದ ಮೂಲಕ ಇಷ್ಟೊಂದು ವಿಸ್ತಾರವಾದ ಸೇವೆ ಮಾಡುವುದನ್ನು ಆ ದಿನವೇ ದೇವರು ಏರ್ಪಡಿಸಿಟ್ಟಿದ್ದಾರೆ ಎಂದು ತಿಳ್ಕೊಂಡಾಗ ದೇವರನ್ನು ಸ್ತುತಿಸುತ್ತೇನೆ. ದೇವರ ಸೇವೆಗೋಸ್ಕರ ನನ್ನ ತಂದೆ ತಾಯಿಗಳನ್ನು, ನನ್ನ ವಿದ್ಯೆಯನ್ನು ಎಲ್ಲವನ್ನೂ ಬಿಟ್ಟುಬಿಟ್ಟು ಕಾಕಿನಾಡದಲ್ಲಿ ಬಹಳ ಆಡಂಬರದಿಂದ ಬೆಳೆದಿರುವ ನಾನು ಮೆಡ್ರಾಸ್ಗೆ ಬೈಬಲ್ ಟ್ರೈನಿಂಗ್ಗೋಸ್ಕರ ಬಂದೆ. ಆ ಬೈಬಲ್ ಟ್ರೈನಿಂಗ್ ಅದು ಥಿಯಾಲಜಿ ಮಾತ್ರವಲ್ಲ, ಅದು ಪ್ರಾಕ್ಟಿಕಲ್ ಟ್ರೈನಿಂಗ್, ಶಿಷ್ಯತ್ವದ ಶಿಕ್ಷಣೆಯಾಗಿತ್ತು. ಅಹಂಭಾವವನ್ನು ಜಜ್ಜಿಕೊಳ್ಳುವಂಥದ್ದು, ಸ್ವಾರ್ಥವನ್ನು ಶಿಲುಬೆಗೆ ಹಾಕುವುದು, ಯವನ ಕಾಲದಲ್ಲಿ ಯವನ ಇಚ್ಛೆಗಳಿಂದ ದೂರವಾಗಿ ಕರ್ತನಿಗೆ ಬೇಡಿಕೊಳ್ಳುವವರ ಸಂಗಡ ಸೇವೆ ಮಾಡುವಂಥದ್ದು, ದೇವರ ಆಲಯದ ಸೇವೆಯ ಕೆಲಸ ಮಾಡುವಂಥದ್ದು ಹೆಚ್ಚು ಕಡಿಮೆ 10 ವರ್ಷಗಳವರೆಗೂ ನನ್ನ ಜೀವಿತದಲ್ಲಿ ದೇವರ ಆಲಯದಲ್ಲಿಯೇ ಇದ್ದುಕೊಂಡು ಆಲಯದಲ್ಲಿ ಸೇವೆ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಚೆನ್ನೈ ಬೀದಿಗಳಲ್ಲಿ ತಿರುಗಾಡುತ್ತಾ ಸುವಾರ್ತೆ ಪ್ರಕಟಿಸುವ ಭಾಗ್ಯ, ಆಧ್ಯಾತ್ಮಿಕವಾಗಿ ನಾನು ಸ್ಥಿರಗೊಳ್ಳುವುದಕ್ಕಾಗಿ, ಅಂತರಂಗದಲ್ಲಿ ನಾನು ಪರಿಶುದ್ಧಗೊಳಿಸಲ್ಪಡುವುದಕ್ಕಾಗಿ, ಆತ್ಮಗಳ ರಕ್ಷಣೆಗೋಸ್ಕರವಾಗಿ ಆಸಕ್ತಿಯುಳ್ಳವನಾಗಿರುವುದಕ್ಕಾಗಿ ನಾನು ಓದಿರುವ ಮಿಷನರೀಸ್ ಬಯೋಗ್ರಾಫಿಗಳು ಮಾತ್ರವಲ್ಲ, ನಾನು ಮೊಳಕಾಲೂರಿ ಓದಿರುವ ವಾಕ್ಯದ ಸತ್ಯಗಳು ನನ್ನನ್ನು ಸಿದ್ಧಪಡಿಸಿದವು ಎಂಬ ಸಂಗತಿ ಆ ನಂತರವೂ ಕೂಡ ನನಗರ್ಥವಾಗಲಿಲ್ಲ. 10 ವರ್ಷಗಳಾದರೂ ಕೂಡ ಆಲಯದಲ್ಲಿಯೇ ಒಬ್ಬ ಕೆಲಸಗಾರನಂತಿದ್ದೇನಲ್ಲವೇ ಎಂದು ನಾನು ದಿಗುಲು ಪಡ್ತಾ ಇದ್ದೆ. ಸೈತಾನನು ಉಂಟುಮಾಡಿರುವ ಆ ಶೋಧನೆಯನ್ನು ನಂಬಿಕೆಯ ಮೂಲಕ, ಪ್ರಾರ್ಥನೆಯ ಮೂಲಕ ಜಯಿಸುತ್ತಾ, ದೇವರೇ, ನೀವು ನಿಜವಾಗ್ಲೂ ನನ್ನನ್ನು ಸೇವೆಗೆ ಕರೆದಿದ್ದೀರೋ? ಸೇವೆ ಅಂದ್ರೆ ಸಭೆಯಲ್ಲಿ ಇಂತಹ ಕೆಲಸ ಮಾಡುವುದಾಗಿದೆಯೋ ಎಂದು ಕೇಳಿದಾಗ ದೇವರು ನನಗೊಂದು ವಾಗ್ದಾನ ಕೊಟ್ರು. ವಾಗ್ದಾನಗಳಿಂದಲೇ ಪ್ರಿಯರೇ, ಈ ಸೇವೆಯಲ್ಲಿ ನಾನು ನಿಂತಿದ್ದೇನೆ, ಕರ್ತನಿಗೋಸ್ಕರ ಜೀವಿಸುತ್ತಿದ್ದೇನೆ. ಸತ್ಯವೇದದಲ್ಲಿ 1 ಸಮುವೇಲ 22ನೇ ಅಧ್ಯಾಯ 2ನೇ ವಚನ ಹೇಳುವುದೇನೆಂದರೆ, ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರೂ ಆಗಿರುವ ಸರ್ವಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಯಾರಂತೆ? ಕುಗ್ಗಿದವರು, ಸಾಲಗಾರರು, ಮನನೊಂದವರು, ಅಸಮಾಧಾನದಲ್ಲಿದ್ದವರು ಅವನ ಬಳಿಗೆ ಕೂಡಿ ಬಂದಾಗ ಅವನು ಅವರಿಗೆ ನಾಯಕನಾದನು. ಅವರು ಸುಮಾರು 400 ಜನರಿದ್ದರು ಎಂಬ ವಾಗ್ದಾನ ಹಿಡಿದುಕೊಂಡು ಮೆಡ್ರಾಸ್ನಲ್ಲಿ ಅನೇಕ ಸ್ಲಮ್ಸ್ಗಳಲ್ಲಿರುವಂತಹ ತೆಲುಗು ಜನರ ಬಳಿಗೆ ಹೋಗಿ, ಆಗ ತಮಿಳು ಭಾಷೆ ನನಗಿನ್ನೂ ಚೆನ್ನಾಗಿ ಬರದೇ ಇರುವುದರಿಂದ ಬೀದಿಗಳಲ್ಲಿ ನಿಂತುಕೊಂಡು ದೇವರ ಸುವಾರ್ತೆಯನ್ನು ಪ್ರಕಟಿಸುತ್ತಾ, ಮನೆ ಮನೆಗೂ ತಿರುಗಿ ನಶಿಸಿ ಹೋಗುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತಾ, ಅನೇಕ ಮಂದಿ ಯವನಸ್ಥರನ್ನು ಕರ್ತನ ಸನ್ನಿಧಿಗೆ ನಡೆಸುತ್ತಾ, ದೇವರ ಕೃಪೆಯಿಂದ ಬೀದಿಗಳಲ್ಲಿಟ್ಟಿರುವಂತಹ ಕೂಟಗಳ ನಿಮಿತ್ತ ಉಜ್ಜೀವನ ಕಾರ್ಯಗಳು ನಡೆಯುತ್ತಿದ್ದವು. ಕುಡುಕರು ಮಾರ್ಪಡ್ತಿದ್ರು, ವ್ಯಭಿಚಾರಿಗಳು ಮಾರ್ಪಡ್ತಿದ್ರು, ಯವನಸ್ಥರು ರಕ್ಷಿಸಲ್ಪಡ್ತಾ ಇದ್ರು. ಅಂದರೆ ಅದು ಈ ದಿನ ಒಂದು ಚಿಕ್ಕ ಸಭೆ ನಮಗೆ ಚೆನ್ನೈನಲ್ಲಿರುವುದಾದ್ರೆ ಆ ದಿನ ಪ್ರಸವ ವೇದನೆಯೊಂದಿಗೆ ಸಂಪಾದಿಸಿರುವ ಆತ್ಮಗಳಾಗಿದ್ದಾರೆ, ಅವರ ಮಕ್ಕಳು, ಮಕ್ಕಳ ಮಕ್ಕಳು ಆಗಿದ್ದಾರೆ. ದೇವರು ಎಷ್ಟು ದೊಡ್ಡ ದೇವರು ನೋಡಿ. ಕುಗ್ಗಿದವರ ಮೇಲೆಯೂ, ಅಸಮಾಧಾನವಾಗಿರುವವರ ಮೇಲೆಯೂ, ಸಾಲಗಾರರಿಗೂ ನೀನು ನಾಯಕನಾಗಿವಿ ಅಂದಿದ್ದಾರೆ ದೇವರು. ಅದು ನನಗೆ ಅರ್ಥ ಆಗಲಿಲ್ಲ. ಆದರೆ ಆ ಬಡವರ ಮಧ್ಯದಲ್ಲಿರುವ ಸೇವೆ ಎಷ್ಟು ಧನ್ಯಕರವಾದದೆಂದು, ಎಷ್ಟು ನಂಬಿಕೆಯ ಹೋರಾಟಗಳನ್ನು, ನಂಬಿಕೆಯ ವಿಷಯಗಳ ಕುರಿತಾದ ಪಾಠಗಳನ್ನು ಕಲಿಯಲು ಸಹಕರಿಸಿತೆಂದು ಈ ದಿನ ಪ್ರತಿಯೊಬ್ಬರ ಬಾಧೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ, ಮನುಷ್ಯರ ತೊಂದರೆಗಳನ್ನು ಗುರುತಿಸಬಲ್ಲಂತಹ, ಭಾರದಿಂದ ಅವರಿಗೋಸ್ಕರ ಪ್ರಾರ್ಥಿಸಬಲ್ಲಂತಹ ಮನಸ್ಸನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಮೊದಲ 10 ವರ್ಷ ಹಾಗೆ ಕಳೆದ ನಂತರ ದೇವರೇ ಯಾವಾಗ್ಲೂ ಇಷ್ಟೇನಾ ಎಂಬ ಸಂದರ್ಭದಲ್ಲಿ ದೇವರು ನನಗೆ ಮತ್ತೊಂದು ವಾಗ್ದಾನ ಕೊಟ್ಟರು. ದೂರ ದ್ವೀಪದ ನಿವಾಸಿಗಳ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ. ಅದೇನೋ ಅಮೆರಿಕಕ್ಕೋ ಇಂಗ್ಲೆಂಡ್ ದೇಶಕ್ಕೋ ಮತ್ತೊಂದು ದೇಶಕ್ಕೆ ಕಳಿಸುತ್ತಾರಂದ್ಕೊಂಡೆ. ಆದರೆ ದೇವರು ನನ್ನನ್ನು ಕಳಿಸಿದ್ದು ತಮಿಳುನಾಡಿನಲ್ಲಿ ನೀಲಗಿರಿ ಬೆಟ್ಟದಲ್ಲಿ, ಫುಟೀಲ್ಸ್ ಆಫ್ ದ ನೀಲಗಿರಿಸ್ ಬೆಟ್ಟದಲ್ಲಿರುವ ಬುಡಕಟ್ಟು ಜನರ ಬಳಿಗೆ ಸುವಾರ್ತೆ ಸಾರುವುದಕ್ಕಾಗಿ ಒಬ್ಬ ಸುವಾರ್ತಿಕನಾಗಿ ಕಳಿಸಲ್ಪಟ್ಟೆ. ಬೆಟ್ಟಗಳನ್ನು ಹತ್ತುತ್ತಾ ಆ ಬುಡಕಟ್ಟು ಜನರಿಗೆ ಸುವಾರ್ತೆ ಸಾರಿದಾಗ, ಆ ದಿನ ಯೇಸುಕ್ರಿಸ್ತನ ಕಾಲ್ನಡಿಗೆಯ ಮಾಡುತ್ತಾ ಹಳ್ಳಿ ಪಳ್ಳಿಗಳಲ್ಲಿ ಆತನು ಮಾಡಿದ ಸುವಾರ್ತೆ ಸೇವೆಯನ್ನು ಜ್ಞಾಪಕ ಮಾಡಿಕೊಂಡು, ಶ್ರಮೆಯಲ್ಲಿಯೂ, ಕಷ್ಟದಲ್ಲಿಯೂ, ಭಯದಲ್ಲಿಯೂ, ಅನೇಕ ವಿಧವಾದ ಅಪಾಯಗಳಲ್ಲಿಯೂ ದೇವರ ಕೃಪೆಯಿಂದ ಅನೇಕ ಆತ್ಮಗಳನ್ನು ರಕ್ಷಣೆಗೆ ನಡೆಸಿದೆ. ಈ ದಿನಕ್ಕೆ ಹೇಳಬೇಕಾದ್ರೆ ಆ ಬುಡಕಟ್ಟು ಜನರಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ರಕ್ಷಣೆ ಹೊಂದಿದ್ದಾರೆ. ಆ ದಿನ, ಆ ಕಾಲದಲ್ಲಿ ರಕ್ಷಿಸಲ್ಪಟ್ಟ ಯವನಸ್ಥರು ಈ ಕಾಲದಲ್ಲಿ ತಮ್ಮ ಜಾತಿ ಜನರಿಗೆ ಪಾಸ್ಟರ್ ಆಗಿರೋದು ದೇವರ ಮಹಾಕೃಪೆಯಾಗಿದೆ.
ಅದು ದೇವರು ಏರ್ಪಡಿಸಿದ್ದಾಗಿದೆ ಎಂದು ಮತ್ತೆ ಜ್ಞಾಪಕ ಮಾಡಿಕೊಂಡು ದೇವರನ್ನು ಸ್ತುತಿಸ್ತೇನೆ. ಆಗಲೇ ನನಗೆ 30 ವರ್ಷ ವಯಸ್ಸಾಯಿತು. ದೇವರೇ, ನಿಮ್ಮ ಚಿತ್ತ ಏನಾಗಿದೆ ಎಂದಾಗ ದೇವರು ತನ್ನ ಚಿತ್ತದಲ್ಲಿ ನನ್ನ ತಂದೆ ತಾಯಿಗಳಿಗೆ ಬಯಲ್ಪಡಿಸಿರುವ ಯುವತಿಯೊಂದಿಗೆ ನನಗೆ ವಿವಾಹವಾಯಿತು. ವಿವಾಹವಾದ ನಂತರ ದೇವರೇ, ಇಲ್ಲಿಯವರೆಗೂ ಒಬ್ಬಂಟಿಗನಾಗಿ ಸೇವೆ ಮಾಡಿದ್ದೇನೆ. ಈಗ ನಿಮ್ಮ ಉದ್ದೇಶ ಏನಾಗಿದೆ ಎಂದು ಪ್ರಾರ್ಥಿಸಿದಾಗ ಮತ್ತೆ ಚೆನ್ನೈಗೆ ಹೋಗಬೇಕೋ ಇಲ್ಲವೇ ಕುಟುಂಬವಾಗಿ ನಾವು ಎಲ್ಲಿ ಸೇವೆ ಮಾಡಬೇಕು ಎಂಬುದಾಗಿ ಮದುವೆಯಾದ ಮೇಲೆ ವಿವಾಹವಾದ 15ನೇ ದಿನದಂದು ನನ್ನೊಂದಿಗೆ ಜೊತೆ ಕೂಡಿಸಲ್ಪಟ್ಟಿರುವ, ಆಗ ಯವನಸ್ಥಳಾಗಿದ್ದಳು, ಈಗ ನನ್ನ ಹೆಂಡತಿ ಆಕೆ ವಿಶ್ವಾಸಿಯಾಗಿರೋದ್ರಿಂದ, ರಕ್ಷಣೆ ಹೊಂದಿರುವ ವ್ಯಕ್ತಿಯಾಗಿರೋದ್ರಿಂದ ಇಬ್ಬರು ಸೇರಿ ಪ್ರಾರ್ಥಿಸಿ ದೇವರ ಚಿತ್ತ ಏನಾಗಿದೆ ಎಂದು ಬೇಡಿಕೊಂಡಾಗ ಮತ್ತಷ್ಟು ಸ್ಪಷ್ಟವಾಗಿ ದೇವರು ಮತ್ತೊಂದು ವಾಗ್ದಾನ ಕೊಟ್ಟರು. ದಯವಿಟ್ಟು ನಿಮ್ಮ ಬೈಬಲ್ನಲ್ಲಿ ಈ ವಾಗ್ದಾನಗಳಿವೆ, ದಿನಾಲೂ ಇವು ನೀವು ಓದುತ್ತಾ ಇರ್ತೀರಿ. ಅವು ನಮ್ಮ ಬದುಕಿನಲ್ಲಿ ಹೇಗೆ ನೆರವೇರಿವೆ ಎಂಬುದಾಗಿ ನಿಮಗೆ ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, ಇಗೋ, ನಾನು ಅವನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ಜನಾಂಗಗಳಿಗೆ ನಾಯಕನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದ್ದೇನೆ. ನಿನಗೆ ಗೊತ್ತಿಲ್ಲದ ಜನರನ್ನು ಅಧೀನಕ್ಕೆ ಕರೆಯುವಿ. ನಿನ್ನನ್ನು ಅರಿಯದ ಜನ ಯೆಹೋವನನ್ನು ಘನಪಡಿಸುವುದನ್ನು ನೋಡಿ ನಿನ್ನ ದೇವರಾದ ಯೆಹೋವನ ನಿಮಿತ್ತ, ಇಸ್ರಾಯೇಲರ ಸದಮಲ ಸ್ವಾಮಿಯ ನಿಮಿತ್ತ ನಿನ್ನ ಬಳಿಗೆ ಓಡೋಡಿ ಬರುವರು. ಜನಾಂಗಗಳಿಗೆ ನಿನ್ನನ್ನು ಅಧಿಪತಿಯನ್ನಾಗಿ ರಾಜನಾಗಿ ಮಾಡ್ತಿದ್ದೇನೆ. ನಿನಗೆ ಗೊತ್ತಿಲ್ಲದ ಜನರನ್ನು ನೀನು ಕರೆಯುವಿ. ನಿನ್ನನ್ನು ಅರಿಯದೇ ಇರುವ ಜನರು ನಿನ್ನ ಬಳಿಗೆ ಓಡಿ ಬರ್ತಾರೆ ಎಂದು ಹೇಳಿದಾಗ, ನಾನು ಅರಿತಿರುವ ಚೆನ್ನೈ ಜನರ ಬಳಿಗೆ ಅಲ್ಲದೆ ದೇವರು ಬೇರೆ ಪ್ರಾಂತಕ್ಕೆ ಹೋಗನ್ನುತ್ತಿದ್ದಾರೆಂದು ಮತ್ತಷ್ಟು ಸ್ಪಷ್ಟವಾಗಿ ಈ ವಾಗ್ದಾನ ಹಿಡಿದುಕೊಂಡು ದೇವರಿಗೆ ಪ್ರಾರ್ಥಿಸಿದಾಗ, ಅಲ್ಲಿವರೆಗೂ ಮಾಡದೇ ಇರುವ ಸೇವೆ, ಆಂಧ್ರಪ್ರದೇಶನಲ್ಲಿನ ಗ್ರಾಮಗಳ ಸೇವೆಗೋಸ್ಕರ ದೇವರು ನನ್ನನ್ನು ಸಿದ್ಧಪಡಿಸುತ್ತಿದ್ದಾರೆಂದು ಒಪ್ಪಿಕೊಂಡೆನು ಪವಿತ್ರಾತ್ಮನ ಮುಖಾಂತರ. ವಿವಾಹವಾದ 15ನೇ ದಿನದಂದು ನಾನು ನನ್ನ ಹೆಂಡತಿ ಸೇರಿ ಕಾಪವರ ಎಂಬ ಒಂದು ಚಿಕ್ಕ ಗ್ರಾಮಕ್ಕೆ, ಆಂಧ್ರದಲ್ಲಿ ವೆಸ್ಟ್ ಗೋದಾವರಿಯಲ್ಲಿರುವ ಆ ಗ್ರಾಮದಲ್ಲಿ ಸೇವೆ ಆರಂಭಿಸಿದೆವು. ಚರ್ಚೂ ಇಲ್ಲ, ಮನೆಯೂ ಇಲ್ಲ, ಅಲ್ಲಿ ಯಾರ ಸಹಾಯವೂ ಇಲ್ಲ. ದೇವರು ಆ ಗ್ರಾಮವನ್ನು ತೋರಿಸಿದಾಗ ಒಂದು ಸ್ಥಳಕ್ಕೆ ಹೋಗಿ ಒಂದು ಸಣ್ಣ ಮನೆಯನ್ನು, ಒಂದು ಗುಡಿಸಲಿತ್ತು ಹೇಳಬೇಕಾದ್ರೆ, ಯಾಕೆಂದ್ರೆ ಆ ಊರಲ್ಲಿ ಮನೆ ಬಾಡಿಗೆಗೆ ಕೊಡಲ್ಲ ಅಂದ್ರು. ಒಂದು ಹಾಳಾಗಿರುವ ಗುಡಿಸಲನ್ನು ಸರಿಪಡಿಸಿಕೊಂಡು ಅಲ್ಲಿಂದಲೇ ಕಲ್ವರಿ ಇವ್ಯಾಂಜಲಿಕಲ್ ಫೆಲೋಶಿಪ್ ಎಂಬ ಸೇವೆಯನ್ನು ಪ್ರಾರಂಭಿಸಿದೆವು. 1 ತಿಂಗಳು 2 ತಿಂಗಳಾಯಿತು. 2-3 ಮುದುಕರೇ ಬರ್ತಿದ್ರು ಅಷ್ಟೇ. ಅಯ್ಯೋ, 10 ವರ್ಷಗಳ ಟ್ರೈನಿಂಗ್ ನಂತರ, ಇಷ್ಟೊಂದು ಸೇವೆಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡ ನಂತರ ಇದೇ ನನ್ನ ಸೇವೆಯಾಗಿದೆಯೋ ಎಂದು ದೇವರ ಸನ್ನಿಧಿಯಲ್ಲಿ ಉಪವಾಸ ಕಣ್ಣೀರಿನೊಂದಿಗೆ ಪ್ರಾರ್ಥಿಸುತ್ತಿರುವಾಗ ದೇವರು ತನ್ನ ವಾಗ್ದಾನ ಜ್ಞಾಪಕಗೊಳಿಸಿದ್ರು. ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ಕರೆಯುವಿ, ನೀನು ತಿಳಿಯದ ಜನರು ನಿನ್ನ ಬಳಿಗೆ ಓಡಿ ಬರ್ತಾರೆ. ಅದು ಅಕ್ಷರಶಃ ನೆರವೇರಿತು. ಕ್ಲುಪ್ತವಾಗಿ ಹೇಳಬೇಕಾದ್ರೆ 3-4 ವರ್ಷಗಳಲ್ಲಿ 600-700 ಗ್ರಾಮಗಳನ್ನು ತಿರುಗಾಡುವುದಕ್ಕಾಗಿ ಬೈಕ್ ಮೇಲೆ, ಮೋಟಾರ್ ಬೈಕ್ ಮೇಲೆ, ಲಾರಿಗಳಲ್ಲಿ, ಬಸ್ನಲ್ಲಿ ದೂರ ದೂರ ಪ್ರಯಾಣ ಮಾಡಿ ಹಳ್ಳಿ ಪಳ್ಳಿಗಳಿಗೆ, ಗ್ರಾಮಗಳಿಗೆ ಹೋಗಿ ಅಲ್ಲಿ ಸುವಾರ್ತೆ ಸಾರುವುದಕ್ಕಾಗಿ, ಯೂತ್ ಮೀಟಿಂಗ್ ಇಡುವುದಕ್ಕಾಗಿ, ಯೂತ್ ಕಾನ್ಫರೆನ್ಸಸ್ ಇಡುವುದಕ್ಕಾಗಿ, ಸಭೆಗಳಲ್ಲಿ ಗೆಸ್ಟ್ ಸ್ಪೀಕರ್ ಆಗಿ ಅನೇಕ ಸಭೆಗಳವರು ಆಹ್ವಾನಿಸಿದಾಗ ಅನೇಕ ವಿಧವಾದ ಸಭೆಗೆ ಹೋಗ್ತಿದ್ದೆ. ಡಿನಾಮಿನೇಷನ್ ನೋಡದೆ ದೇವರ ವಾಕ್ಯ ಬೋಧಿಸುವ ಭಾಗ್ಯ ದೇವರು ಕೊಟ್ಟಾಗ ಎಷ್ಟು ದೊಡ್ಡ ದೇವರೆಂದು ನಾನು ನಂಬಿದೆ. ಹಾಗೆ ದೇವರ ಕೃಪೆಯಲ್ಲಿ ಪ್ರಾರ್ಥಿಸುತ್ತಿರುವಾಗ ಹಂತ ಹಂತವಾಗಿ ದೇವರು ತನ್ನ ಚಿತ್ತವನ್ನು ಬಯಲ್ಪಡಿಸುತ್ತಾ ನನ್ನನ್ನು ನಡೆಸುತ್ತಾ ಬಂದರು. ನನಗೆ 40 ವರ್ಷ ವಯಸ್ಸಾದರೂ ಕೂಡ ನಾನು ಮಾಡಿರುವ ಸೇವೆ ಹೊರಗಿನ ಲೋಕಕ್ಕೆ ಗೊತ್ತಾಗದಿದ್ರೂ ಕೂಡ ಅನೇಕ ಆತ್ಮಗಳಿಗೆ ಆಶೀರ್ವಾದಕರವಾಗಿ ದೇವರು ಮಾಡಿದ್ದಾರೆ ಎಂಬುದು ಈ ದಿನ ಸಾಕ್ಷಿಗಳನ್ನು ಕೇಳಿಸಿಕೊಳ್ಳುವಾಗ ನನ್ನ ಅಜ್ಜಿಯವರು, ನನ್ನ ತಂದೆ ತಾಯಿಯವರು ನಮ್ಮನ್ನು ಕರ್ತನ ಬಳಿಗೆ ನಡೆಸಿದ್ದಾರೆ. ಅವರು ನಿಮ್ಮ ವಾಕ್ಯದ ಮೂಲಕ, ನಿಮ್ಮ ಕೂಟಗಳಲ್ಲಿ, ಇಲ್ಲವೇ ನಿಮ್ಮ ಟಿವಿ ಪ್ರೋಗ್ರಾಂ ನೋಡಿ, ಇಲ್ಲವೇ ನಿಮ್ಮ ಪತ್ರಿಕೆಯನ್ನು ಓದಿ ಬದಲಾಗಿದ್ದಾರೆ ಎಂದು ಹೇಳುವ ಸಾಕ್ಷಿ ಕೇಳಿದಾಗ ಕರ್ತನಲ್ಲಿ ಪಟ್ಟ ಪ್ರಯಾಸ ವ್ಯರ್ಥವಾಗಿಲ್ಲವೆಂದು ಅರಿತುಕೊಂಡು ಕರ್ತನ ಕೆಲಸವನ್ನು ಅತ್ಯಾಸಕ್ತಿಯಿಂದ ಸ್ಥಿರವಾಗಿ ಮಾಡುತ್ತಾ ಕದಲುವುದಿಲ್ಲ ಎಂಬ ಮಾತು ಜ್ಞಾಪಕ ಮಾಡಿಕೊಂಡೆ. ಖಂಡಿತವಾಗಿಯೂ ನಮ್ಮ ಕೆಲಸದಲ್ಲಿ ಬೇರೆ ಯಾವುದಾದ್ರೂ ವ್ಯರ್ಥವಾಗಬಹುದೇನೋ, ಆದರೆ ಕರ್ತನಿಗೋಸ್ಕರ ಪಟ್ಟ ಪ್ರಯಾಸ ವ್ಯರ್ಥವಾಗುವುದಿಲ್ಲ. ಬೇರೆ ವಿಷಯಗಳಲ್ಲಿ ಎಷ್ಟೇ ಇನ್ವೆಸ್ಟ್ ಮಾಡಿದರೂ ಅದು ನಷ್ಟವಾಗಬಹುದೇನೋ, ಆದರೆ ಆತ್ಮಗಳು ರಕ್ಷಣೆ ಹೊಂದುವುದಕ್ಕಾಗಿ, ರಕ್ಷಿಸಲ್ಪಡುವುದಕ್ಕಾಗಿ ನಾವು ಖರ್ಚು ಮಾಡಿರುವ ದುಡ್ಡಾಗಲಿ, ಎಲ್ಲಾ ಖರ್ಚಾಗಲಿ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎಂಬುದು ಅಕ್ಷರಶಃ ನನ್ನ ಜೀವಿತದಲ್ಲಿ ನೆರವೇರುವುದನ್ನು ನೋಡಿ ನನ್ನ ಕರ್ತನನ್ನು ಘನಪಡಿಸುತ್ತೇನೆ. ನನಗೆ 40 ವರ್ಷ ವಯಸ್ಸಾದಾಗ ದೇವರು ಮತ್ತೆ ಗೋ ಬ್ಯಾಕ್ ಟು ಚೆನ್ನೈ ಎಂದು ತಿಳಿಯಪಡಿಸಿದ್ರು.
ಮತ್ತೆ ತಿರುಗಿ ಈ ಮೆಡ್ರಾಸ್ ಪಟ್ಟಣಕ್ಕೆ ಬಂದೆ. ಆಗಲೇ ಚೆನ್ನೈ ಎಂಬ ಹೆಸರನ್ನು ಬದಲಾಯಿಸಿದ್ರು. ಆಗಲೇ ನನಗೆ ದೇವರ ಕೃಪೆಯಿಂದ ವಿವಾಹವಾಗಿ 3 ವರ್ಷದಲ್ಲಿಯೇ 3 ಮಂದಿ ಮಕ್ಕಳು ಹುಟ್ಟಿದ್ರು. 4ನೇ ವರ್ಷದಲ್ಲಿ ನಾವು ಆ ಪ್ರಾಂತ್ಯವನ್ನು ಬಿಟ್ಟು ಅಲ್ಲಿ ಒಂದು ಸಭೆಯನ್ನು ಸ್ಥಾಪಿಸಿ ಸಭಾಪಾಲಕರನ್ನು ನೇಮಿಸಿ ಆ ಸೇವೆ ಅವರಿಗೆ ಒಪ್ಪಿಸಿ ಬಂದು ಇವತ್ತಿಗೂ ಆ ಸೇವೆಯಲ್ಲಿ ಮುಂದುವರಿಯುತ್ತಲೇ ಇದೆ. ತಿರುಗಿ ಚೆನ್ನೈ ಬರುವುದಕ್ಕಾಗಿ ದೇವರು ಮಾರ್ಗ ತೆರೆದಿರುವಾಗ ಅರ್ಥ ಆಗ್ಲಿಲ್ಲ. ಈ ಪ್ರದೇಶಕ್ಕೆ ಬಂದಾಗ ರೀಚ್ ದಿ ಅನ್ರೀಚ್ಡ್ ಎಂಬ ಮಾತನ್ನು ದೇವರು ತೋರಿಸುತ್ತಾ ಕ್ರಿಸ್ತನ ನಾಮವನ್ನು ಅರಿಯದ ಸ್ಥಳಗಳಿಗೆ ಹೋಗಿ ನಾನು ಸುವಾರ್ತೆ ಪ್ರಕಟಿಸಿದ್ದೇನೆ ಎಂಬ ಪೌಲನ ವಾಗ್ದಾನದ ಮೂಲಕ ಮತ್ತೊಬ್ಬರ ಅಸ್ತಿವಾರದ ಮೇಲೆ ಕಟ್ಟದಂತೆ ಯೇಸುವನ್ನು ಅರಿಯದೇ ಇರುವವರ ಬಳಿಗೆ ಹೋಗಬೇಕೆಂಬ ಪ್ರೇರೇಪಣೆಯ ಮೇರೆಗೆ ಆ ಕಡೆ ಕಿತ್ತೂರು ಜಿಲ್ಲೆ, ಈ ಕಡೆ ಉದಯಗಿರಿ, ಆ ಕಡೆ ನೆಲ್ಲೂರು, ಈ ಚೆನ್ನೈ ಸುತ್ತಲಿರುವಂತಹ ಸೂಲೂರುಪೇಟ, ಹೀಗೆ ಹೇಳಬೇಕಾದ್ರೆ ಸುತ್ತಮುತ್ತಲಿರುವ ಅನೇಕ ಗ್ರಾಮಗಳಿಗೆ ಇಲ್ಲಿಂದ ಸುವಾರ್ತೆ ಸಾರಲು ಹೋಗುತ್ತಾ ಚದುರಿ ಹೋಗಿರುವ ಆತ್ಮಗಳನ್ನು ಆ ದಿನ ಒಟ್ಟುಗೂಡಿಸಿ ಒಂದು ಚಿಕ್ಕ ಶೆಡ್ ಹಾಕಿಕೊಂಡು, ಪ್ಲಾಟ್ಫಾರ್ಮ್ ಮೇಲೆ ಶೆಡ್ ಹಾಕಿಕೊಂಡು ಈ ಚೆನ್ನೈನಲ್ಲಿ ಸೇವೆ ಆರಂಭಿಸಲಾಯಿತು. ಆ ಸಮಯದಲ್ಲಿಯೇ ದೇವರು ರೇಡಿಯೋ ಸೇವೆ ಕೊಟ್ಟರು. 20 ವರ್ಷ ಆ ರೇಡಿಯೋ ಸೇವೆ ಮುಂದುವರಿಸುವಂತೆ ದೇವರು ಸಹಾಯ ಮಾಡಿದ್ರು. 10 ವರ್ಷ ಪ್ರಾರ್ಥಿಸಿದ ನಂತರ 2004ನೇ ವರ್ಷದಲ್ಲಿ ದೇವರು ಟೆಲಿವಿಷನ್ ಸೇವೆ ಕೊಟ್ರು. ಟೆಲಿವಿಷನ್ ಸೇವೆಯ ನಂತರವೇ ನನ್ನನ್ನು ಅನೇಕರು ನೋಡುವುದರಿಂದ ಇನ್ನು ಅನೇಕರಿಗೆ ನಾನು ಪರಿಚಯ ಆದೆನು. ಇನ್ನು ಅನೇಕರಿಗೆ ನಾನು ಆಶೀರ್ವಾದಕರವಾಗಿ ಮಾರ್ಪಟ್ಟೆನು. ಅಲ್ಲಿಯವರೆಗೂ, ಅಂದರೆ ಹೆಚ್ಚು ಕಡಿಮೆ ನನ್ನ 54ನೇ ವರ್ಷದವರೆಗೂ ನಾನು ಮಾಡಿದ ಸೇವೆ ಯಾರ ಬಳಿಗೆ ಹೋಗಿದೇನೋ, ಯಾವ ಗ್ರಾಮಕ್ಕೆ ಹೋದೆನೋ, ಯಾವ ಚರ್ಚಿಗೆ ಹೋದೆನೋ ಅಲ್ಲಿಗೆ ಮಾತ್ರವೇ ಆಶೀರ್ವಾದಕರವಾಗಿರುವ ಸೇವೆಯನ್ನು ರೇಡಿಯೋದ ಮೂಲಕ 33 ದೇಶಗಳಲ್ಲಿ, ಆನಂತರ ಟೆಲಿವಿಷನ್ ಮೂಲಕ ಮುಖ್ಯವಾಗಿ ನಮ್ಮ ಆಂಧ್ರ ಪ್ರದೇಶನಲ್ಲಿ ಪ್ರತಿ ಸ್ಥಳದಲ್ಲಿರುವ ತೆಲುಗು ಜನರಿಗೆಲ್ಲ ಆಶೀರ್ವಾದಕರವಾಗಿ ಮಾರ್ಪಡಿಸಿದ್ರು. ಒಂದು ಪ್ರೋಗ್ರಾಂನಿಂದ ಪ್ರಾರಂಭಿಸಿದ್ದು ಈ ದಿನ 6 ಭಾಷೆಗಳಲ್ಲಿ ಅನೇಕ ಪ್ರೋಗ್ರಾಂಗಳನ್ನು 21-22 ವರ್ಷಗಳಿಂದ ಮುಂದುವರಿಸುವಂತೆ ದೇವರು ಸಹಾಯ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ನಿಮಗೆ ದುಡ್ಡೆಲ್ಲಿಂದ ಬರ್ತವೆ, ನಿಮ್ಮ ಸ್ಪಾನ್ಸರ್ಸ್ ಯಾರು ಎಂದು ಬಹಳಷ್ಟು ಜನ ಕೇಳ್ತಿರ್ತಾರೆ. ನನಗೆ ದೇವರು ಕಳಿಸಿದ್ದು ಒಂದೇ, ದೇವರೇ ಟೆಲಿವಿಷನ್ ಸೇವೆ ಮಾಡನ್ನುತ್ತಿದ್ದೀರಿ, ಈ ಸೇವೆಯನ್ನು ನಾನು ಹೇಗೆ ಮಾಡಬೇಕು? ಈ ಸೇವೆ ಎಷ್ಟೋ ಎಕ್ಸ್ಪೆನ್ಸಿವ್ ಮಿನಿಸ್ಟ್ರಿ ಆಗಿದೆಯಲ್ಲವೇ? ಹಾಗಾದರೆ ಒಂದು ಚಿಕ್ಕ ಸಭೆಯನ್ನಿಟ್ಕೊಂಡು ಇಷ್ಟೊಂದು ಖರ್ಚಿನಿಂದ ಕೂಡಿದ ಸೇವೆ ಹೇಗೆ ಮಾಡಬೇಕೆಂದು ಕೇಳಿದಾಗ ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ಇಚ್ಛಯಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ಅಲ್ಲದೆ ಕರುಣಿಸುವ ದೇವರಿಂದಲೇ ದೊರೆಯುತ್ತದೆ. ಹೇಗೆ ನಡೆಯುತ್ತೆ ಈ ಸೇವೆ? ಸ್ಪಾನ್ಸರ್ಶಿಪ್ ಇಡು ಅನ್ನುತ್ತೀರೋ ದೇವರೇ? ಟಿವಿ ಕ್ಲಬ್ ಏನಾದರೂ ಆರಂಭಿಸೋ ಅನ್ನುತ್ತೀರೋ? ಟಿವಿ ಸೇವೆಗಾಗಿ ದುಡ್ಡು ಕಳಿಸಿರಿ ಎಂದು ಬೇಡ ಅನ್ನುತ್ತೀರೋ ದೇವರೇ ಎಂದು ಕೇಳಿದಾಗ, ಟಿವಿ ನೋಡುವವರಿಂದ ಈ ಸೇವೆ ನಡೆಯುವುದಿಲ್ಲ, ನೀನೂ ಪ್ರಯಾಸ ಪಡುವುದರಿಂದ ನಡೆಯುವುದಿಲ್ಲ, ನನ್ನ ಕರುಣೆಯಿಂದಲೇ ನಡೆಯುತ್ತದೆಂದು ದೇವರು ಒಂದು ವಾಗ್ದಾನ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಅದ್ಭುತವಾಗಿ ಪ್ರತಿ ಬಿಲ್ಲು ಕಟ್ಟುವುದಕ್ಕಾಗಿ ಕರ್ತನ ಕರುಣೆ, ಕರ್ತನಿಂದ ಪ್ರೇರೇಪಿಸಲ್ಪಟ್ಟವರ ಮುಖಾಂತರ ಅಲ್ಪ ಸ್ವಲ್ಪ ಕಾಣಿಕೆ ಕಳಿಸಿದ್ರು. ಯಾರೆಲ್ಲ ವಾಕ್ಯದಿಂದ ಆಶೀರ್ವದಿಸಲ್ಪಡುತ್ತಿದ್ದಾರೋ ಅವರ ಸಹಕಾರದಿಂದ ದೇವರು 5 ರೊಟ್ಟಿ 2 ಮೀನುಗಳನ್ನು ಆಶೀರ್ವದಿಸಿದಂತೆ ಈ ಸೇವೆ ಇಂದಿನವರೆಗೂ ಮುಂದುವರಿಯುತ್ತಿದೆ. ಒಂದೊಂದು ಸಾರಿ ಟಿವಿ ಸೇವೆಯ ಮೂಲಕ ಎಷ್ಟೋ ಶೋಧನೆಗಳು ಬರ್ತಿದ್ವು. ಯಾವಾಗ ಎಕ್ಸ್ಪೋಸ್ ಆಗುತ್ತೇವೋ ಲೋಕಕ್ಕೆ, ಸೈತಾನನ ಗುರಿ ಆ ಸೇವಕನ ಮೇಲಿರುತ್ತದೆ ಎಂಬುದು ನನ್ನ ಜೀವಿತದಲ್ಲಿ ನಾನು ಅನುಭವಿಸಿದ್ದೇನೆ. ಸೇವೆ ಬೆಳೆಯುತ್ತಿರುವ ಹಾಗೆ ಸೇವಕನನ್ನು ವಿಮರ್ಶಿಸುವುದು, ಸೇವಕನಿಗೆ ಆಟಂಕ ಉಂಟು ಮಾಡುವವರು ಹಾಗೂ ಅಸೂಯೆ ಪಡುವವರು, ದ್ವೇಷಿಸುವವರು, ಪೈಪೋಟಿ ಮಾಡುವವರು, ನಾನಾ ವಿಧವಾದಂತಹ ಸಮಸ್ಯೆ ತರುವವರು, ಅದು ಸೈತಾನನ ಶಕ್ತಿಗಳು ಆಟಂಕಪಡಿಸುವ ಕಾರ್ಯಗಳು ಮನೆಯವರಿಂದ ಹೊರಗಡೆಯವರಿಂದ ಎಷ್ಟೋ ಸಮಸ್ಯೆಗಳು ಎದುರಾದಾಗ, ಅಷ್ಟಕ್ಕೂ ಈ ಟಿವಿ ಸೇವೆ ನಾನು ಮಾಡಬೇಕೋ ದೇವ್ರೆ ಎಂದು ಕೇಳಿದಾಗ ಅಲ್ಲೇ ಇರುವ ಮತ್ತೊಂದು ವಾಕ್ಯದಿಂದ ಮಾತಾಡಿದ್ರು. ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಾನು ನಿನ್ನನ್ನು ನೇಮಿಸಿದ್ದೇನೆ. ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಇವೆ ನೋಡಿ. ಎಷ್ಟೋ ಸಾರಿ ಓದಿರುವ ವಾಕ್ಯವಾದಾಗಿಯೂ ಆ ಸಂದರ್ಭಾನುಸಾರವಾಗಿ ದೇವರು ಕೊಟ್ಟ ವಾಗ್ದಾನ ಎಷ್ಟು ನಿಜವಾದದೆಂದು ಈ ದಿನ ನೋಡ್ತಿದ್ದೇನೆ. ಏನಂತೆ? ನನ್ನ ಶಕ್ತಿಯು ನಿನ್ನಲ್ಲಿ ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿಪಡಿಸಬೇಕೆಂಬ ಉದ್ದೇಶದಿಂದ ನಿನ್ನನ್ನು ನೇಮಿಸಿದ್ದೇನೆ. ಲೋಕದಲ್ಲೆಲ್ಲ ಹೇಗೆ ಆತನ ನಾಮ ಪ್ರಖ್ಯಾತಿಗೊಳಿಸಲು ಸಾಧ್ಯ? ಆ ದಿನ ಟಿವಿ ಸೇವೆಯಲ್ಲಿ ಕೂಡ ಅದು ನೆರವೇರಿಲ್ಲ ಪ್ರಿಯರೇ. ಟಿವಿ ಸೇವೆಗೂ ಕೂಡ ಲಿಮಿಟೇಷನ್ಸ್ ಇವೆ.
ಟಿವಿ ಚಾನೆಲ್ಸ್ ಎಲ್ಲರಿಗೂ ಬರುವುದಿಲ್ಲ, ಎಲ್ಲಾ ದೇಶಗಳವರಿಗಂತೂ ಬರೋದೇ ಇಲ್ಲ. ಅಂತಹ ಸಮಯದಲ್ಲಿಯೇ ದೇವರು ಕೊಟ್ಟ ವಾಗ್ದಾನ ಇದು. ಆ ಪ್ಯಾಂಡೆಮಿಕ್ ಕೊರೋನಾ ವೈರಸ್ ಬಂದ ನಂತರ ಸೋಷಿಯಲ್ ಮೀಡಿಯಾದ ಮುಖಾಂತರ ಈ ದಿನ ಭೂಲೋಕದ ಕಟ್ಟಕಡೆಯವರೆಗೂ ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್, ಟ್ವಿಟರ್ ಮುಖಾಂತರ ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಕೊಟ್ಟಿರುವ ವಾಗ್ದಾನ, ನನಗೋಸ್ಕರವೇ ದೇವರು ಸ್ಯಾಟಲೈಟ್ಸ್ಗಳನ್ನು ಇರಿಸಿದಾರೇನೋ, ದೇವರ ಪ್ರಣಾಳಿಕೆಯಲ್ಲಿ ಅವು ಅವಾಗಲೇ ಆ ಮೀಡಿಯಾ ಇದೆ ಎಂಬುದು ಆಲೋಚಿಸಿದಾಗ ನಿಜವಾಗ್ಲೂ ನಾವು ಬೇಡಿ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ದೇವರು ಮಾತು ಕೊಟ್ಟು ನೆರವೇರಿಸುವಾತನಾಗಿದ್ದಾನೆಂದು ನನ್ನ ಬದುಕಿನಲ್ಲಿ ನಾನು ಅನುಭವಿಸಿದ್ದೇನೆ. ಹಂತ ಹಂತವಾಗಿ, ಇಟ್ಸ್ ನಾಟ್ ಒಂದು ದಿನದಲ್ಲಿ ಆದದ್ದಲ್ಲ. 54 ವರ್ಷಗಳ ನಂತರ 71ನೇ ವರ್ಷದಲ್ಲಿ ಯೇಸುವಿಗೆ ಸಮರ್ಪಿಸಿಕೊಂಡೆ. ಈಗ 2025ನೇ ವರ್ಷದಲ್ಲಿದ್ದೇವೆ. ಈ 54 ವರ್ಷಗಳಲ್ಲಿ ಬಹಳಷ್ಟು ಹೋರಾಟಗಳು, ಬಹಳಷ್ಟು ಶ್ರಮೆಗಳು, ಬಹಳಷ್ಟು ಬಾಧೆಗಳು, ಒಬ್ಬ ಮನುಷ್ಯನಿಗೆ ಎಷ್ಟು ರೀತಿಯಲ್ಲಿ ಕಷ್ಟಗಳು ಬರುತ್ತವೋ ಅವೆಲ್ಲ ನನಗೆ ಬಂದಿವೆ ಎಂದು ಹೇಳುವುದು ಅತಿಶಯಯುಕ್ತವಲ್ಲ. ಎಲ್ಲಾ ವಿಷಯಗಳಲ್ಲಿ ದೇವರು ನನ್ನನ್ನು ಶೋಧಿಸಿ, ಕುಗ್ಗಿಸಿ, ತಗ್ಗಿಸಿ ಅನೇಕ ಪಾಠಗಳನ್ನು ಕಲಿಸುತ್ತಾ ಆ ಶ್ರಮೆಯಲ್ಲಿ, ಆ ವೇದನೆಯಲ್ಲಿ, ಆ ನಂಬಿಕೆಯಲ್ಲಿ ಅಭಿವೃದ್ಧಿಯಾಗುವುದಕ್ಕಾಗಿ ನಿಲ್ಲಿಸದೆ ಆತನ ಸೇವೆಯಲ್ಲಿ ಮುಂದೆ ಸಾಗಲು ಇಂದಿನವರೆಗೂ ಕೃಪೆ ತೋರಿಸಿರುವಂತಹ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಂಬಿಗಸ್ತನಾದ ದೇವರು ಮಾತು ಕೊಟ್ಟು ನೆರವೇರಿಸುತ್ತಾನೆ ಎಂಬುದು ನಾನು ವಾಗ್ದಾನಗಳ ಮುಖಾಂತರ ನನ್ನ ಬದುಕಲ್ಲಿ ನೆರವೇರುವುದನ್ನು ನೋಡ್ತಿದ್ದೇನೆ. ನೀವು ಕೂಡ ದೇವರಿಂದ ವಾಗ್ದಾನಗಳನ್ನು ಹೊಂದಿಕೊಳ್ಳಿರಿ. ನೀವು ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಿರಿ. ದೇವರ ಚಿತ್ತ ಎನ್ನುವುದು ಓವರ್ ನೈಟಲ್ಲಿ ನಿಮಗೆ ಗೊತ್ತಾಗುವುದಿಲ್ಲ. ಆತನ ಚಿತ್ತ ಒಂದೇ ದಿನದಲ್ಲಿ ನೆರವೇರುವುದಿಲ್ಲ ಎಂಬುದು ನನ್ನ ಜೀವಿತದ ಮುಖಾಂತರ ನಿಮಗೆ ಸಾಕ್ಷಿ ಕೊಡ್ತಿದ್ದೇನೆ. ನನ್ನನ್ನು ದೇವರ ಸೇವೆಗೆ ಕರೆದಾಗ ಇಂಥವನನ್ನಾಗಿ ಮಾಡುತ್ತೇನೆಂದು ಆತನು ಹೇಳಲಿಲ್ಲ. ಇಷ್ಟೊಂದು ಸೇವೆ ಇರುತ್ತದೆಂದು ಆತನು ನನಗೆ ಹೇಳಲಿಲ್ಲ. ಆತನು ಹೇಳಿದ್ದನ್ನು ಹೇಳಿದ ಹಾಗೆ ಮಾಡ್ತಾ ಹೋಗುವುದಾದರೆ ಆತನ ವಿಸ್ತಾರವಾದ ಸೇವೆಯನ್ನು ಹಲವಾರು ವಿಧಾನದಲ್ಲಿ ಆತನ ನಾಮವನ್ನು ಮಹಿಮೆಪಡಿಸುವಂತಹ ಅವಕಾಶಗಳನ್ನು ದೇವರು ನನಗನುಗ್ರಹಿಸಿದ್ದಾರೆ. ನನಗೆ ದೇವರು ಕೊಟ್ಟ 3 ಮಕ್ಕಳನ್ನು ಕೂಡ ದೇವರ ಭಯಭಕ್ತಿಯಲ್ಲಿ ಬೆಳೆಸಿ, ಆಡಂಬರವಾಗಿ ಲೌಕಿಕ ರೀತಿಯಲ್ಲಾಗಲಿ ಸೆಕ್ಯೂರಿಟಿಗೋಸ್ಕರ ಅವರಿಗೆ ನಾನು ಯಾವುದೇ ಆಸ್ತಿ ಪಾಸ್ತಿ, ಯಾವುದೇ ಹೈಯರ್ ಎಜುಕೇಶನ್ ಕೊಡಿಸದಿದ್ದರೂ ಯೇಸುವನ್ನು ಪರಿಚಯಿಸಿದಾಗ ಅವರು ಯೇಸುವನ್ನು ಹಿಡ್ಕೊಂಡ್ರು. ಈ ದಿನ ನನ್ನ 3 ಮಂದಿ ಮಕ್ಕಳು ಕೂಡ ತಮ್ಮ ಕುಟುಂಬ ಸಹಿತವಾಗಿ ಸೇವೆಯಲ್ಲಿರುವುದಾದ್ರೆ ಅದು ಕೇವಲ ದೇವರ ಕೃಪೆಯಾಗಿದೆ. ಮತ್ತೊಂದು ಸಾರಿ ಹೇಳ್ತೇನೆ, ದೇವರಿಗೆ ಒಪ್ಪಿಸಿಕೊಟ್ಟವರ ಮಕ್ಕಳು ಭಿಕ್ಷೆ ಬೇಡುವುದಿಲ್ಲ. ದೇವರನ್ನು ನಂಬಿದವರಿಗೆ ಯಾವುದೊಂದರ ಕೊರತೆ ಇರುವುದಿಲ್ಲ. ನನ್ನ ಜೀವಿತದಲ್ಲಿ ದೇವರು ಮಾಡಿರುವ ಉಪಕಾರಗಳು ಎಲ್ಲಾ ವಿಧಾನದಲ್ಲಿ, ಇಷ್ಟೊಂದು 54 ವರ್ಷಗಳಲ್ಲಿ ದೇವರು ಮಾಡಿರುವಂತಹ ವಿಷಯಗಳು, ಆತನು ಕೊಟ್ಟ ವಾಗ್ದಾನಗಳು ಹೇಳ್ತಾ ಹೋಗುವುದಾದ್ರೆ ಈ ದಿನಾವಿಡೀ ಹೇಳಿದ್ರು ಕೂಡ ಅವು ಮುಗಿದೋಗಲ್ಲ ಪ್ರಿಯರೇ. ಆದರೆ ಕೆಲವೊಂದು 4-5 ವಾಗ್ದಾನಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ. ಬಟ್ ನನ್ನ ಹೆಜ್ಜೆಗಳೆಲ್ಲವನ್ನೂ ಕೂಡ ಪ್ರತಿಯೊಂದರಲ್ಲಿಯೂ ದೇವರ ವಾಗ್ದಾನ, ದೇವರ ಚಿತ್ತ, ದೇವರ ಮಾರ್ಗ, ದೇವರ ಸನ್ನಿಧಿಯೊಂದಿಗೆ ಯಾವ ರೀತಿ ಆ ದಿನ ಅಬ್ರಹಾಮನು ಸಮಸ್ತವನ್ನು ಬಿಟ್ಟು ತಾನು ಎಲ್ಲಿಗೆ ಹೋಗ್ತಾ ಇದ್ದಾನೆಂದು ತಿಳಿಯದಿದ್ದಾಗಿಯೂ ಕೂಡ ದೇವರು ಯಾವ ಪಟ್ಟಣಕ್ಕೆ ಶಿಲ್ಪಿಯೂ ನಿರ್ಮಾಣಕನೂ ಆಗಿದ್ದಾನೋ ಆ ಪಟ್ಟಣಕ್ಕೋಸ್ಕರ ಆಸೆಯುಳ್ಳವನಾಗಿ ಇಲ್ಲಿಯವರೆಗೂ ಸೇವೆಯಲ್ಲಿ ಮುಂದೆ ಸಾಗುತ್ತಲೇ ಇದ್ದೇನೆ. ಇವಾಗ್ಲೂ ಕೂಡ ನನ್ನ ದೇವರ ಕೃಪೆಯಿಂದ ತಿರುಗಾಡುತ್ತಾ ಒಂದೇ ಸ್ಥಳದಲ್ಲಿರದೆ, ಎಲ್ಲೇ ಅವಕಾಶ ಸಿಗುವಾಗ, ಯಾವುದೇ ವಿಷಯದಲ್ಲಿ ಭಾರ ಬರುವಾಗ ನನ್ನ ಪಕ್ಕದಲ್ಲೇ ಒಂದು ಗ್ಲೋಬ್ ಇದೆ. ಯಾಕೆ ನನಗೆ ಈ ಗ್ಲೋಬ್ ಅಂದ್ರೆ ಇಷ್ಟ ಗೊತ್ತಾ? ದೇವರು ಹೇಳಿರುವ ಮಾತು ನೆನಪಾಗುತ್ತೆ, ಗೋ ಇನ್ ಟು ಆಲ್ ದ ವರ್ಲ್ಡ್ ಅಂಡ್ ಪ್ರೀಚ್ ದ ಗಾಸ್ಪಲ್. ದೇವರೇ, ಇನ್ನೂ ಅನೇಕರ ಬಳಿಗೆ ಹೋಗಬೇಕು, ನಿಮ್ಮ ನಾಮ ಅರಿಯದವರ ಬಳಿಗೆ ಹೋಗಬೇಕು, ಅನೇಕ ಭಾಷೆಗಳವರ ಬಳಿಗೆ ಹೋಗಬೇಕು, ದೇಶ ಸುತ್ತಾಡಬೇಕೆಂಬ ಆಸೆ ನನಗಷ್ಟಿಲ್ಲ. ಆದರೆ ಭಾರತ ದೇಶದಲ್ಲಿರುವ ಪ್ರತಿ ರಾಜ್ಯಗಳವರಿಗೆ, ಪ್ರತಿ ಭಾಷೆಗಳವರಿಗೆ ಯೇಸುವಿನ ಪ್ರೀತಿಯ ಕುರಿತು ಹೇಳಬೇಕೆಂದು ಆಶಿಸುತ್ತಿದ್ದೇನೆ. ನನಗೋಸ್ಕರ ಪ್ರಾರ್ಥಿಸಿರಿ. ಈಗಾಗಲೇ 6 ಭಾಷೆಗಳಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ, ಟಿವಿ ಮೂಲಕ ವಾಕ್ಯ ಸಾರಲ್ಪಡುತ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಭಾರತ ದೇಶದಲ್ಲಿರುವ ಅನೇಕ ರಾಜ್ಯಗಳಿಗೆ ಹೋಗಿ ದೇವರ ವಾಕ್ಯ ಸಾರುತ್ತಾ ಇದ್ದೇವೆ. ಅನೇಕ ಮಂದಿ ಹಿಂದಿ ಭಾಷೆ ಮಾತಾಡುವವರು, ಮಲಯಾಳಂ ಮಾತಾಡುವವರು, ಕನ್ನಡ ಮಾತಾಡುವವರು ಕರ್ತನಾದ ಯೇಸುವನ್ನು ನಂಬಿದವರಾಗಿ ಮೀಟಿಂಗ್ ಆಗಿ ಕರೆಯುತ್ತಾ ಇದ್ದಾರೆ. ನಾಗಪುರ್, ಅಮೃತ್ಸರ್, ಹೀಗೆ ಹೇಳ್ತಾ ಹೋದರೆ ಬಹಳ ಪಟ್ಟಣಗಳಿವೆ. ಈಗಾಗಲೇ ಬಹಳ ಟೈಮ್ ಆಯ್ತು, ಬೆಳಗಲ್ಲವೇ ಬಹಳ ಕೆಲಸ ಇರ್ತವೆ. ಒಂದೇ ಹೇಳಬಲ್ಲೆ ಪ್ರಿಯರೇ, ನನ್ನ ಯೇಸು ನಂಬಿಗಸ್ತನಾಗಿದ್ದಾರೆ. ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ, ತಳ್ಳಿ ಬಿಡಲಿಲ್ಲ. ಎಲ್ಲಾ ಹೋರಾಟಗಳಲ್ಲಿ ಅದು ಒಳ್ಳೆದಾಗಿರಲಿ, ಮೇಲಾಗಿರಲಿ, ಕೇಡಾಗಿರಲಿ, ಯೇಸುವಿಗೆ ನನ್ನ ಜೀವಿತ ಒಪ್ಪಿಸಿಕೊಟ್ಟಿರುವುದರಿಂದ ನಷ್ಟ ಕಷ್ಟಗಳಲ್ಲಿಯೂ, ಶ್ರಮೆಗಳು, ನಿಂದೆಗಳು, ಬಾಧೆಗಳು, ಅವಮಾನಗಳು ಉಂಟಾದಾಗ್ಯೂ ಕೂಡ ಯೇಸುವನ್ನೇ ದೃಷ್ಟಿಸುತ್ತಾ ಶಿಲುಬೆ ಹೊತ್ತಿ ಆತನನ್ನು ಹಿಂಬಾಲಿಸಲು ದೇವರ ಸನ್ನಿಧಿಯಲ್ಲಿ ಯೌವನ ಕಾಲದಲ್ಲಿ ನಾನು ಮಾಡಿರುವಂತಹ ನಿರ್ಣಯ
ಮೋಶೆ ಬೆಳೆದು ದೊಡ್ಡವನಾದ ಮೇಲೆ ಅಲ್ಪಕಾಲ ಪಾಪ ಭೋಗ ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಶ್ರಮೆ ಅನುಭವಿಸುವುದೇ ಮೇಲು ಅಂದ ಮಾತು ಅಕ್ಷರಶಃ ನನ್ನ ಯವನ ಕಾಲವೆಲ್ಲ ಬೈಬಲ್ ಕಾಲೇಜಿನಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತಾ ತ್ಯಾಗದಿಂದ ಕಡಿಮೆ ಊಟ ಮಾಡಿ ಕಡಿಮೆ ನಿದ್ದೆ ಮಾಡಿ ಹೆಚ್ಚು ದೇವರಿಗಾಗಿ ಕೆಲಸ ಮಾಡುವುದನ್ನು ನಾನು ಕಲಿತುಕೊಂಡೆ. ಹಾಗೆಯೇ ಈ ಲೋಕದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗಿರಬೇಕೆಂಬ ಆಸೆ ಇಲ್ಲದವನಾಗಿ ಸಾಮಾನ್ಯ ಜನರ ಬಳಿಗೆ ಹೋಗಿ ಸುವಾರ್ತೆ ಪ್ರಕಟಿಸಬೇಕೆಂದು, ಸಾಮಾನ್ಯ ಜನರ ಕಷ್ಟ ನಷ್ಟಗಳನ್ನು ಅರಿತು ಅಂಥವರನ್ನು ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸಬೇಕೆಂದು ಆಸೆ ಪಡುತ್ತಿದ್ದೇನೆ. ಇಂತಹ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿರೋದಾದ್ರೆ, ಈ 54 ವರ್ಷಗಳ ಸೇವೆಯಲ್ಲಿ ನೀವು ಕೂಡ ಆಶೀರ್ವದಿಸಲ್ಪಟ್ಟಿರೋದಾದ್ರೆ, ನಿಮಗೆ ಗೊತ್ತಿರುವ ಹಾಗೆ ಕಲ್ವರಿ ಪ್ರೇಮಧಾರ ಎಂಬ ಸೇವೆ 41 ವರ್ಷದಿಂದ ನಡೆಯುತ್ತಿದೆ. ವಾಂಗ್ಮಯ ಅನೇಕ ಪುಸ್ತಕಗಳು, ಹಾಗೆಯೇ ರೇಡಿಯೋ ಸೇವೆ, ಹಾಗೂ ಈಗ ಮುಂದುವರಿಯುತ್ತಿರುವ ಟೆಲಿವಿಷನ್ ಸೇವೆ, ಈಗ ಇನ್ನೂ ಹೆಚ್ಚು ಮುಂದುವರಿಯುತ್ತಿರುವ ಮೀಡಿಯಾದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ನೀವು ಯಾವುದಾದರೂ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿರೋದಾದ್ರೆ, ಒಬ್ಬ ಪಾಸ್ಟರ್ ಅವರು ಭಾನುವಾರ ಮಾತ್ರ ವಾಕ್ಯ ಸಾರುತ್ತಾರೆ, ಆದರೆ ಈ ದಿನ ಪ್ರತಿದಿನ ವಾಕ್ಯ ಸಾರುವ ಕೃಪೆಯನ್ನು, ಆ ವಾಕ್ಯ ಕೇಳುವುದರಲ್ಲಿ ಆತುರತೆಯಿಂದ ಯೂಟ್ಯೂಬ್ನಲ್ಲಿ ಇಲ್ಲವೇ ಫೇಸ್ಬುಕ್ನಲ್ಲಿ ಝೂಮ್ ಮೀಟಿಂಗ್ನಲ್ಲಿ ಕೂತ್ಕೊಂಡು ಬಂದು ಕೇಳುವುದಕ್ಕಾಗಿ ಕಣ್ಣಿಗೆ ಕಾಣದ ಜನಸಮೂಹ ಇದೆ ಎನ್ನುವುದಾದರೆ, ಅದು ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯನ್ನಾಗಿ ಮಾಡಿದ್ದೇನೆ ಎಂಬ ಮಾತು ನೆರವೇರಿದ್ದರಿಂದ ಜರುಗಿತೆ ಹೊರತು ಇದು ನಮ್ಮ ಪ್ರಯಾಸವಲ್ಲ ಮತ್ತು ನಮ್ಮ ದೊಡ್ಡಸ್ತಿಕೆಯೂ ಅಲ್ಲ. ಮಾಡಬೇಕಾದದೆಲ್ಲ ಮಾಡಿ ಮುಗಿಸಿದ ನಂತರ ಕೈಗಳನ್ನು ಕಟ್ಟಿಕೊಂಡು ನಿಷ್ಪ್ರಯೋಜಕರಾದ ದಾಸರು ನಾವು, ಮಾಡಬೇಕಾದದನ್ನೇ ಮಾಡಿದ್ದೇವೆಂದು ಹೇಳಬೇಕಾದ ನಾವು ಅತಿಶಯ ಪಡಲು ಏನಿದೆ ಎನ್ನುವಂತೆ ಅತಿಶಯಿಸುವುದಕ್ಕಾಗಿ ಹೇಳ್ತಾ ಇಲ್ಲ. ಆದರೆ ಎಲ್ಲರಿಗೂ ನಂಬಿಕೆ ಅಭಿವೃದ್ಧಿ ಆಗಬೇಕೆಂದು ದೇವರಿಗೋಸ್ಕರ ನೀವು ಕೂಡ ಯವನಸ್ಥರೇ ನಿಮ್ಮ ಜೀವಿತ ವ್ಯರ್ಥ ಆಗುವ ಮುಂಚೆಯೇ ಸಮರ್ಪಿಸಿಕೊಳ್ಳಿರಿ. ನೀವು ಯಾವತ್ತೂ ನಷ್ಟ ಹೋಗುವುದಿಲ್ಲ. ನೀವು ಆಶೀರ್ವದಿಸಲ್ಪಡ್ತೀರಿ, ನಿಮ್ಮ ಮಕ್ಕಳ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ, ನಿಮ್ಮ ಮನೆಯವರಿಗೂ ನಿಮ್ಮ ಸುತ್ತಲಿರುವವರಿಗೂ ನೀವು ಆಶೀರ್ವಾದಕರವಾಗಿ ಮಾರ್ಪಡ್ತೀರಿ. ಈ ಉದಯ ಕಾಲ ಸಮಯದಲ್ಲಿ ಈಗಾಗಲೇ ಬಹಳ ಹೊತ್ತು ನೀವು ವಾಕ್ಯ ಕೇಳಿದ್ದೀರಿ. ಈ ದಿನ ವಿಜಯವಾಡದಲ್ಲಿ ಈ ಒಕೇಶನ್ ಆಧಾರ ಮಾಡಿಕೊಂಡು ಒಂದು ವಿಶೇಷವಾದ ಅನಾಯಿಂಟಿಂಗ್ ಅಂಡ್ ಅಂದರೆ ಕಾಲಿಂಗ್ ಅಂಡ್ ಅನಾಯಿಂಟಿಂಗ್ ಎಂಬ ಒಂದು ಗೆಟ್ ಟುಗೆದರ್ ಏರ್ಪಡಿಸಿದ್ದೇವೆ. ನೀವು ವಿಜಯವಾಡ ಸುತ್ತಮುತ್ತಲಿರೋದಾದ್ರೆ ತಪ್ಪದೆ ಬಂದು ಭಾಗಿಯಾಗಿರಿ. ಮುಖಾಮುಖಿಯಾಗಿ ಭೇಟಿಯಾಗಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಲು ಸಹಕರಿಸಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ಕರೆಯುವುದಾದರೆ, ನೀವು ಆಶೀರ್ವದಿಸುವುದಾದರೆ, ನಡೆಸುವುದಾದರೆ, ನೀವು ಜೊತೆ ಇರುವುದಾದರೆ, ನಿಮ್ಮ ಚಿತ್ತದಲ್ಲಿ ನಾವಿರುವುದಾದರೆ ನಾವು ಎಷ್ಟು ಆಶೀರ್ವದಿಸಲ್ಪಡುತ್ತೇವೆ ಎಂಬುದು ಈ ದಿನದ ವಿಶ್ವಾಸಿಗಳು ಅರಿಯುವಂತೆ ಸಹಾಯ ಮಾಡಿರಿ. ಎಷ್ಟು ಬೇಗ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೋ ಅಷ್ಟೇ ಬೇಗ ನಾವು ಆಶೀರ್ವದಿಸಲ್ಪಡ್ತೇವೆ ಎಂಬ ಸಂಗತಿಯನ್ನು ಗುರುತಿಸುವ ಹಾಗೆ ಸಹಾಯ ಮಾಡಿರಿ. ನಿಮ್ಮ ಕರೆ ಇದೆ ಎಂದು ಹೇಳಿಕೊಳ್ತಾ ಇನ್ನೂ ಲೋಕದಲ್ಲೇ ಇರುವವರನ್ನು ದರ್ಶಿಸಿರಿ ದೇವರೇ. ನಿಮ್ಮ ಕರೆಯನ್ನು ಬಿಟ್ಟು ತಮ್ಮ ಇಷ್ಟಾನುಸಾರವಾಗಿ ಸೇವೆ ಮಾಡುತ್ತಾ ನಾನು ಕೂಡ ಸೇವೆ ಮಾಡ್ತಿದ್ದೇನೆಂದು ಸಂತುಷ್ಟರಾಗಿರುವವರನ್ನು ನೋಡಿರಿ. ನಿಮ್ಮ ಚಿತ್ತದಲ್ಲಿ ಸೇವೆ ಮಾಡುವಂತಹ ಭಾಗ್ಯವನ್ನು, ನಿಮ್ಮ ಸಾಕ್ಷಿಯಾಗಿ ನಿಲ್ಲುವ ಕೃಪೆಯನ್ನು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಾಗೂ ನಿಮ್ಮ ವಿಷಯದಲ್ಲಿ ದೇವರ ಚಿತ್ತ ಇದೆಯಾ ಅದನ್ನು ತಿಳಿದುಕೊಳ್ಳಬೇಕಾಗಿದೆಯಾ? ತಿಳಿದುಕೊಳ್ಳಬೇಕೆಂದಿರುವಾಗ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಪ್ಪದೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಯಾವಾಗಲೂ ಪ್ರಾರ್ಥಿಸ್ತಿದ್ದೇವೆ. ನಮಗೆ ಗೊತ್ತು ನಿಮ್ಮಲ್ಲಿ ಬಹಳಷ್ಟು ಜನ ಎಷ್ಟೋ ಆಸೆಯಿಂದ ಈ ಅನುದಿನದ ಧ್ಯಾನ ವೀಕ್ಷಿಸ್ತಾ ಇದ್ದೀರಿ ಮತ್ತು ನೀವು ವೀಕ್ಷಿಸಿದಲ್ಲದೆ ಈ ಕಾರ್ಯಕ್ರಮದ ಕುರಿತು ಇನ್ನೂ ಇತರರಿಗೆ ತಿಳಿಸಿ ಅವರು ಆಶೀರ್ವಾದವಾಗುವುದಕ್ಕಾಗಿ ನೀವು ಕಾರಣರಾಗಬೇಕೆಂದು ಕೋರುತ್ತೇನೆ. ಈ ಲೈವ್ನಲ್ಲಿ ನೀವು ಜಾಯ್ನ್ ಆಗದಿದ್ರೂ ನಂತರ ವೀಕ್ಷಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಇನ್ನೂ ದೇವರು ಕೊಟ್ಟ ವಾಗ್ದಾನ ಪರಿಪೂರ್ಣವಾಗಿ ನೆರವೇರುವ ಹಾಗೆ ಅಂತ್ಯದವರೆಗೂ ನಂಬಿಗಸ್ತನಾಗಿರುವಂತೆ ನನಗೂ ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಯಥಾಪ್ರಕಾರ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ವಿಜಯವಾಡ ಸುತ್ತಮುತ್ತಲಿರುವಂಥವರು ದಿ ವೆನ್ಯೂ ಕನ್ವೆನ್ಷನ್ ಎಂಬ ಸ್ಥಳದಲ್ಲಿ ವಿಜಯವಾಡ ಗೆಟ್ ಟುಗೆದರ್ಗೆ ಬನ್ನಿರಿ. ಅದರ ವಿವರಗಳು ಬೇಕಾದರೆ QR ಕೋಡ್ ಕೆಳಗಿದೆ, ಸ್ಕ್ಯಾನ್ ಮಾಡಿಕೊಳ್ಳಬಹುದು. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.